ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ವಿಚಾರಕ್ಕೆ ಲಡಾಯಿ ಜೋರಾಗ್ತಾ ಇದೆ. ತಂತ್ರ ಪ್ರತಿತಂತ್ರಗಳು ಕೂಡ ಜೋರಾಗ್ತಾ ಇದೆ. ಕಾಂಗ್ರೆಸ್ ಕೋಟೆಯಲ್ಲಿ ಮುಖ್ಯಮಂತ್ರಿ ಕುರ್ಚಿ ಜಟಾಪಟಿ. ಸಿದ್ದು ಡಿಕೆಶಿ ಜೊತೆ ರಾಹುಲ್ ತಾತ್ಕಾಲಿಕ ಸಂಧಾನದಿಂದ ಮಾತ್ರ ಶಮನ ಮಾಡೋದಕ್ಕೆ ಸಾಧ್ಯ. 2 ತಿಂಗಳ ಕದನ ವಿರಾಮಕ್ಕೆ ಒಪ್ಪಿದ್ರೆ ಹೈಕಮಾಂಡ್ಗೆ ರಿಲೀಫ್. ಈಗ ಬಿಟ್ರೆ ಸಿಗಲ್ಲ, ಹಿಂದೆ ಬಿದ್ರಷ್ಟೇ ಕುರ್ಚಿ ಅಂಥೇಳಿ ಡಿಕೆ ಬಣ ತಂತ್ರ ಹೆಣಿತಾ ಇದೆ. ಬೀಸೋದೊಣ್ಣೆಯಿಂದ ಪಾರಾದರೆ ಸಾಕು ಅಂಥೇಳಿ ಸಿಎಂ ಅಸ್ತ್ರವನ್ನು ಪ್ರಯೋಗಿಸಿದಂತೆ ಕಾಣಿಸ್ತಾ ಇದೆ. ಅಧಿವೇಶನ ಮುಗಿದು ಸಂಕ್ರಮಣ ಆಗಲಿ ಅಂಥೇಳಿ ತಿರುಗುಬಾಣ ಬಿಡಬಹುದು. ರಾಹುಲ್ ಗಾಂಧಿ ಮಧ್ಯಪ್ರವೇಶಿಸಿದರಷ್ಟೇ ಕುರ್ಚಿ ಕದನಕ್ಕೆ ವಿರಾಮ. ಈ ವಾರ ಅಥವಾ ಡಿಸೆಂಬರ್ ಮೊದಲ ವಾರದಲ್ಲಿಯೇ ಮುಖಾಮುಖಿ ಆಗ್ತಾರಾ ಸಿಎಂ ಡಿಸಿಎಂ ಕುರ್ಚಿ ಕದನದ ವಿಚಾರಕ್ಕೆ? ಕುತೂಹಲ, ಸಹಜವಾದಂತಹ ಪ್ರಶ್ನೆಗಳಿವೆಲ್ಲವೂ ಕೂಡ. ನೋಡಿ, ನೆಕ್ಸ್ಟು ಸೆಷನ್ ಬರ್ತಾ ಇದೆ, ಬೆಳಗಾವಿಯಲ್ಲಿದೆ. ಅದಾದಮೇಲೆ ಪಂಚರಾಜ್ಯಗಳ ಚುನಾವಣೆ ಬರ್ತಾ ಇದೆ. ಸ್ಟೆಪ್ ಬೈ ಸ್ಟೆಪ್ ಮುಂದೂಡ್ತಾ ಹೋದರೆ ಇನ್ನೂ ಒಂದೂವರೆ ವರ್ಷಗಳ ಕಾಲ ಆಡಳಿತ ನಡೆಸಬಹುದು, ಹೇಗಾದರೂ ಮಾಡಿ ಒಂದು 5 ವರ್ಷ ತಳ್ಳಬಹುದು ಅನ್ನೋದು ಸಿದ್ದರಾಮಯ್ಯನವ್ರ ಲೆಕ್ಕಾಚಾರ. ಬಟ್ DCM DK ಶಿವಕುಮಾರ್ ಅವರು ಅವಕಾಶ ಸಿಕ್ಕಿದೆ, ಬಿಟ್ಟರೆ ನಾನು ಕೆಡ್ತೀನಿ, ಕೊಟ್ಟ ಮಾತನ್ನು ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅನ್ನುವಂತಹ ಲೈತನ್ನು ಪದೇ ಮುನ್ನೆಲೆಗೆ ತರ್ತಾ ಇದ್ದಾರೆ. ಹಾಗಾಗಿ ಚೆಂಡು ಈಗ ವರಿಷ್ಠರ ಅಂಗಳದಲ್ಲಿದೆ. ಯಾವ ಫಾರ್ಮುಲಾ, ಯಾವ ಅಸ್ತ್ರ ವರ್ಕೌಟ್ ಆಗುತ್ತೆ ಕಾದು ನೋಡಬೇಕಿದೆ.